ಮೆಟ್ರೋ ಪಿಲ್ಲರ್ ಕೆಳಗಿನ ಸಂಚಾರ ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಮೆಟ್ರೋ ಅಂದ ಸಂದರ್ಭದಲ್ಲಿ ಸಹಜವಾಗಿ ಆ ಮೆಟ್ರೋ ಕೆಳಭಾಗದಲ್ಲಿ ವಾಹನಗಳ ಸಂಚಾರ ಇದ್ದೇ ಇರುತ್ತೆ. ಸೇಫ್ ಸಿಟಿ ಆಗಿತ್ತು ಬೆಂಗಳೂರು, ಇದೀಗ ಡೇಂಜರ್ ಸಿಟಿ ಆಗ್ತಾ ಇದೆ. ಯಾವಾಗ ಮರ ಬೀಳುತ್ತೋ ಗುಂಡಿ ಬೀಳುತ್ತೋ ಗೊತ್ತಿಲ್ಲ ಅನ್ನುವಂಥ ಪರಿಸ್ಥಿತಿ. ಇದರ ಸಾಲಿಗೆ ಈಗ ಸೇರಿದೆ ಬೆಂಗಳೂರು ನಮ್ಮ ಮೆಟ್ರೋ. ಮೆಟ್ರೋ ಪಿಲ್ಲರ್ನ ಕೆಳಗೆ ಸಂಚಾರ ಹಾಗಾದ್ರೆ ಸೇಫ್ ಇಲ್ವಾ? ಸೇಫ್ ಸಿಟಿ ಆಗಿದ್ದ ಸಿಲಿಕಾನ್ ಸಿಟಿ ಈಗ ಡೇಂಜರ್ ಸಿಟಿ ಆಗ್ತಾ ಇದೆ. ಕಾರಣ ಮರ ಅಲ್ಲಲ್ಲಿ ಬೀಳ್ತಾ ಇರುತ್ತೆ, ಗುಂಡಿಗಳ ಮಯ ಬೆಂಗಳೂರು ಆಗಿದೆ. ಇದೀಗ ಆ ಸಾಲಿಗೆ ಬೆಂಗಳೂರು ನಮ್ಮ ಮೆಟ್ರೋ ಕೂಡ ಸೇರಿಕೊಂಡಿದೆ. ನೋಡಿ, ಮೆಟ್ರೋ ಅಂದ ಸಂದರ್ಭದಲ್ಲಿ ರಸ್ತೆ ಮಾರ್ಗಕ್ಕೂ ಮೇಲ್ಭಾಗದಲ್ಲಿ ಆ ಮೆಟ್ರೋ ಟ್ರ್ಯಾಕ್ ಇರುತ್ತೆ. ಕೆಳಭಾಗದಲ್ಲಿ ಎಲ್ಲವೂ ಕೂಡ ಸೇಫ್ ಅಂತ ಹೇಳಿ ವಾಹನಗಳ ಸಂಚಾರ ನಿರಾತಂಕವಾಗಿ ನಡೀತಾ ಇದ್ರೆ, ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫುಟೇಜ್ ನೀವೇನು ಗಮನಿಸ್ತಾ ಇದ್ದೀರಿ, ಈ ದೃಶ್ಯದಲ್ಲಿ ನೀವು ಗಮನಿಸಬಹುದು. ಈ ಮೆಟ್ರೋ ಕೆಳಭಾಗದ ಸಂಚಾರದಲ್ಲಿ ಅಷ್ಟು ಸೇಫ್ ಇಲ್ಲ ಅನ್ನೋದನ್ನು ಈ ಮೂಲಕ ನಾವು ತಿಳ್ಕೊಳ್ಬಹುದು. ಯಾಕೆ ಅಂತ ಹೇಳಿದ್ರೆ, ನೀವೀಗೇನು ದೃಶ್ಯ ನೋಡ್ತಾ ಇದ್ದೀರಿ, ಮೈಸೂರು ರಸ್ತೆಯ ಪಿಲ್ಲರ್ ನಂಬರ್ 393ರ ಸುತ್ತಮುತ್ತಲ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇಲ್ಲಾಗಿದ್ದೇನು ಅಂತ ಹೇಳಿದ್ರೆ, ಚಲಿಸುತ್ತಿದ್ದ ಕಾರಿನ ಮೇಲೆ ಮೆಟ್ರೋ ಬ್ರಿಡ್ಜ್ನ ಸಿಮೆಂಟ್ ಬಿದ್ದಿದೆ. ಹೌದು, ಸಿಮೆಂಟ್ ಬ್ರಿಕ್ಸ್ ಬಿದ್ದು ಕಾರಿನ ಗ್ಲಾಸ್ ಡ್ಯಾಮೇಜ್ ಆಗಿದೆ. ಮೈಸೂರು ರಸ್ತೆಯ ಪಿಲ್ಲರ್ ನಂಬರ್ 393ರ ಬಳಿ ಆಗಿರುವಂತಹ ಘಟನೆ ಇದು. ಹಾಗಾಗಿ BMRCL ಮೆಟ್ರೋ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದಾರೆ ಕಾರಿನ ಮಾಲೀಕರು. ಕಾರಿನ ಗ್ಲಾಸ್ ಏನೋ ಡ್ಯಾಮೇಜ್ ಆಯಿತು, ಓಕೆ. ಏನಾದರೂ ಪ್ರಾಣಹಾನಿ ಮತ್ತೇನಾದರೂ ಅವಘಡ ಸಂಭವಿಸಿದ್ರೆ ಯಾರಿದರ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯನ್ನು ತಗೊಳ್ತಾರೆ? ನೋಡಿ, ಈಗೇನು ದೃಶ್ಯ ನೋಡ್ತಾ ಇದ್ದೀರಿ, ಮೈಸೂರು ರಸ್ತೆಯ ಪಿಲ್ಲರ್ ನಂಬರ್ 393ರ ಆಸುಪಾಸಿನ ದೃಶ್ಯ. ಕಾರು ಚಾಲಕ ನವೀನ್ ರಾಜ್ ಎಂಬುವರು ದೂರನ್ನ ದಾಖಲು ಮಾಡಿದ್ದಾರೆ. ಬ್ಯಾಟರಾಯನಪುರ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ನವೀನ್. ಕಾರ್ ಡ್ಯಾಮೇಜ್ ಪರಿಹಾರಕ್ಕೆ ಆಗ್ರಹಿಸಿ ದೂರು ದಾಖಲು ಮಾಡಿದ್ದಾರೆ. ಘಟನೆ ಯಾವಾಗಾಗಿದ್ದು ನೋಡ್ತಾ ಹೋಗೋಣ. ನೆನ್ನೆ ಬೆಳಗ್ಗೆ ಮೈಸೂರು ರೋಡ್ನಲ್ಲಿ ಹೋಗ್ತಾ ಇದ್ದ ಕಾರ್ ಮೇಲೆ ಏಕಾಏಕಿ ಮೆಟ್ರೋ ಬ್ರಿಡ್ಜ್ನ ಸಿಮೆಂಟ್ ಕಲ್ಲು ಬಿದ್ದುಬಿಟ್ಟಿದೆ. ಕಲ್ಲು ಕಳಚಿ ಬಿದ್ದ ರಭಸಕ್ಕೆ UV 700 ಕಾರ್ನ ಪೇಂಟ್ ಗ್ಲಾಸ್ ಹಾಗೆಯೇ ರೂಫ್ ಡ್ಯಾಮೇಜ್ ಆಗಿ ಹೋಗಿದೆ. ಕಲ್ಲು ಬಿದ್ದ ಫೋರ್ಸ್ಗೆ ಕಾರ್ ಸವಾರ ನಿಜಕ್ಕೂ ಕೂಡ ಆ ಕ್ಷಣದಲ್ಲಿ ಆತಂಕಗೊಂಡಿದ್ದಾರೆ. ಕುಟುಂಬಸ್ಥರ ಸಮೇತ ನವೀನ್ ರಾಜ್ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ಬೆಂಗಳೂರು ಅಂದಾಗ ಖ್ಯಾತಿಯನ್ನು ಹೇಗೆ ಪಡ್ಕೊಂಡಿದೆಯೋ, ಟ್ರಾಫಿಕ್ ಇರ್ಬೋದು, ಗುಂಡಿ ಇರ್ಬೋದು, ಈ ಸಮಸ್ಯೆಗಳಿಂದ ತತ್ತರಿಸಿ ಹೋಗಿದೆ. ಈ ಸಾಲಿಗೀಗ ಮೆಟ್ರೋ ಟ್ರ್ಯಾಕ್ ಏನಿದೆ ಅದರ ಕೆಳಗೆ ಸಂಚಾರ ಮಾಡಬೇಕು ಅನ್ನೋದಾದರೆ ಜೀವ ಕೈಯಲ್ಲಿ ಹಿಡ್ಕೊಳ್ಬೇಕು ಅನ್ನುವಂತಹ ಘಟನೆ ಇದು. ಸೊ ಈ ಘಟನೆ ಯಾವಾಗಾಗಿದ್ದು, ಹೇಗಾಗಿದ್ದು, ನವೀನ್ ರಾಜ್ ಅವ್ರಿಗೆ ಏನೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ, ಮೆಟ್ರೋ ಸಂಚರಿಸ್ತಿದ್ದಾಗ ವೈಬ್ರೇಷನ್ನಿಗೆ ಆ ಕಲ್ಲು ಬಿದ್ದಿದ್ದ, ಯಾವುದಾ ಸಿಮೆಂಟ್ ಪೀಸ್, ಏನಿದೆ ಮಾಹಿತಿ? ನಮ್ಮ ಮೆಟ್ರೋ ಎಷ್ಟು ಒಳ್ಳೆಯದು, ಅದೇ ವಿಚಾರವಾಗಿ ಒಬ್ಬ ಕಾರಿನ ಮಾಲಕನಿಗೂ ಕೂಡ ಡೇಂಜರ್ ಎನ್ನುವಂತ ನಿಟ್ಟಿನಲ್ಲಿ ವ್ಯಕ್ತವಾಗ್ತಾ ಇದೆ. ಮೈಸೂರು ರಸ್ತೆಯ ಪಿಲ್ಲರ್ ನಂಬರ್ 393 ಪಿಲ್ಲರ್ ಬಳಿ ಒಂದು ಘಟನೆ ನಡೆದಿದೆ. ನಿನ್ನೆ ಬೆಳಗ್ಗೆ ಎಂದಿನಂತೆ ಅವರು ಹೊಸ ಕಾರ್ ತೆಗೆದುಕೊಂಡಿರುವಂತದ್ದು ಕೂಡ ಉಲ್ಲೇಖ ಮಾಡಿರುವಂತದ್ದು. ಹೋಗ್ತಾ ರಸ್ತೆ ಸಂಚಾರದ ನಡುವೆ ಮೆಟ್ರೋ ಪಿಲ್ಲರ್ ಮೇಲ್ಗಡೆಯಿಂದ ಸಿಮೆಂಟ್ ಪೀಸ್ ಒಂದು ಕೆಳಗಡೆ ಬಿದ್ದು ಫ್ರಂಟ್ ಮುಂಭಾಗದ ಒಂದು ಅವರ ಕಾರಿನ ಗ್ಲಾಸ್ ಹೊಡೆದು ಹೋಗಿರುವಂತ ಘಟನೆ ನಡೆದಿರುವಂತದ್ದು. ನವೀನ್ ರಾಜ್ ಎಂಬುವರ ಕಾರಿನ ಮಾಲಕರೇನಿದ್ರು, ನಾವು ಅಂದ್ರೆ ಅವ್ರು ಹೇಳ್ತಿರುವಂತಹ ವಿಚಾರವಾಗಿ ನೋಡಿದ್ರೆ, ನಾವು ಮತ್ತು ನಮ್ಮ ಕುಟುಂಬದ ಫಂಕ್ಷನ್ಗೆ ಹೊರಟಿದ್ವಿ. ಎಲ್ಲರೂ ಆ ಒಂದು ಕ್ಷಣ ಒಂದ್ ರೀತಿಯ ಶಾಕ್ ಆಗುವಂತಹ, ಒಳಗಾಗುವಂತಹ ಕೆಲಸಕ್ಕೆ ಮುಂದಾಯ್ತು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ಭೀತಿಗೆ ವಾತಾವರಣ ಸೃಷ್ಟಿಯಾದಂತಹ ಆ ಒಂದು ಸಿಮೆಂಟ್ ಪೀಸ್ ಏನ್ ಬಿತ್ತು, ಆ ಪೀಸು ಏಕಾಏಕಿ ಬಿದ್ದಿರುವಂತ ಕಾರಣದಿಂದಾಗಿ ಇದು ಮೆಟ್ರೋ ಅವರ ನಿರ್ಲಕ್ಷ್ಯ ಅಂದ್ರೆ ತಪ್ಪಾಗಲ್ಲ. ಜೊತೆಗೆ ಮೆಟ್ರೋ ಮಾಡಿರುವಂತ ಕಾಮಗಾರಿ ಕಳಪೆ ಕಾಮಗಾರಿ ಎನ್ನುವಂತ ಉಲ್ಲೇಖವನ್ನು ಕೂಡ ಮಾಡ್ಲಾಗ್ತಿರುವಂತದ್ದು. BMRCL ಅಧಿಕಾರಿಗಳು ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಆ ಕ್ಷಣದಲ್ಲಿ ಯಾರು ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ ಎನ್ನುವಂತ ಉದ್ದೇಶವನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದೇ ಒಂದು ವಿಚಾರವಾಗಿ ಕಾರ್ಗೆ ಆಗಿರುವಂತಹ ಸಮಸ್ಯೆ ಸೇರಿದಂತೆ ಮೆಟ್ರೋ ಪಿಲ್ಲರ್ ಸಿಮೆಂಟ್ ಬಿದ್ದಿರುವಂತ ಕಾರಣದಿಂದಾಗಿ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲು ಮಾಡುವಂತ ಕೆಲಸ ಮಾಡಿದ್ದಾರೆ. ನನಗೆ ಆಗಿರುವಂತಹ ಅನ್ಯಾಯ, ಜೊತೆಗೆ ಏನಾದ್ರೂ ಪ್ರಾಣಕ್ಕೆ ಏನಾದ್ರೂ ತೊಂದರೆ ಆಗಿದೆ, ಯಾರಿಗಾದ್ರೂ ಏನ್ ಮಾಡುದು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮೆಟ್ರೋ ಕಾಮಗಾರಿ ವಿರುದ್ಧವಾಗಿ, ಮೆಟ್ರೋ ಅಧಿಕಾರಿ ನಿರ್ಲಕ್ಷ್ಯ ಧೋರಣೆ ವಿರುದ್ಧವಾಗೂ ಕೂಡ ಆಕ್ರೋಶನ ಹೊರಗಾಕುವಂತ ಕೆಲಸ ಮಾಡ್ತಿದ್ದಾರೆ. ದಿವ್ಯಾ.
ಈಗ ಬಿದ್ದಿರುವಂಥ ಸಿಮೆಂಟ್ ಪೀಸ್ ಏನಿದೆ ಅದು ಯಾವುದಾದ್ರೂ ಎಕ್ಸ್ಟ್ರಾ ಪೀಸಾ ಅಥವಾ ಬ್ರಿಡ್ಜಲ್ಲೇ ಇದ್ದಂಥ ಪೀಸಾ? ಮತ್ತು ಆ ಕುಟುಂಬಸ್ಥರು ಎಲ್ಲರೂ ಆ ಕಾರ್ನಲ್ಲಿ ಸಂಚಾರ ಮಾಡ್ತಿದ್ರಂತ, ಏನಿದೆ ಮಾಹಿತಿ ಮಂಜು? ದಿವ್ಯಾ, ಆ ಒಂದು ಪೀಸ್ ಏನಿದೆಯೋ ಮೆಟ್ರೋ ಕಾಮಗಾರಿ ಮಾಡಿದಂತ ಪೀಸ್ ಆಗಿರುವಂತದ್ದು, ಜೊತೆಗೆ ಅದಕ್ಕೆ ಪ್ಲಾಸ್ಟಿಕ್ ಏನ್ ಮಾಡಿರ್ತಾರೋ ಆ ಪ್ಲಾಸ್ಟಿಕ್ ಆಗಿರುವಂತಹ ಸಿಮೆಂಟ್ ಪೀಸ್ ಅನ್ನುವಂಥದ್ದು ದೃಶ್ಯಗಳು ಕೂಡ ಗೊತ್ತಾಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ಪ್ಲಾಸ್ಟಿಕ್ ಮಾಡಿರಲಿಲ್ಲ. ಜೊತೆಗೆ ಕ್ಯೂರಿಂಗ್ ಏನಾಗಿರುತ್ತೋ ಆ ಸಿಮೆಂಟ್ ಮಾಡಿದಾಗ, ಪ್ಲಾಸ್ಟಿಕ್ ಅಂತ ಮಾಡಿದಾಗ ಕ್ಯೂರಿಂಗ್ ಸರಿಯಾಗಿ ಆಗದೆ ಇದ್ರೆ ಈ ರೀತಿಯಾದಂತ ಘಟನೆಗಳು, ಜೊತೆಗೆ ಪೀಸ್ ಉದುರುವಂತ ಕೆಲಸ ಆಗುತ್ತೆ. ಆ ಒಂದು ಪೀಸ್ ನೋಡಿದ್ರೆ ಅದೇ ರೀತಿಯಾಗಿ ಕಾಣ್ತಾ ಇರುವಂತದ್ದು. ಹೀಗಾಗಿಯೇ ಇದು ಕಳಪೆ ಕಾಮಗಾರಿ ಎನ್ನುವಂತಹ ಉದ್ದೇಶವನ್ನು ಕೂಡ ಇದರಲ್ಲಿ ಮಾಡಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ನಮಗೆ ಸೂಕ್ತ ರೀತಿಯಂತ ಅನ್ಯಾಯ ಏನಾಗಿದೆಯೋ ಆ ಸೂಕ್ತ ರೀತಿಯಂತ ಒಂದು ನಮಗೆ ರಕ್ಷಣೆ ಕೊಡುವಂತ ಕೆಲಸ ಏನು ನಮಗೆ ಅಂತಲ್ಲ, ಇಡೀ ನಾಗರಿಕರಿಗೆ ರಕ್ಷಣೆ ಕೊಡುವಂತ ಕೆಲಸ ಮೆಟ್ರೋ ಮಾಡಬೇಕಾಗಿತ್ತು. ಆದ್ರೆ ಕಳಪೆ ಕಾಮಗಾರಿಯಿಂದಾಗಿ ಈ ರೀತಿಯ ತೊಂದರೆ ಕೊಡುವಂತ ಕೆಲಸ ಮಾಡ್ತಿದ್ದಾರೆ ಎನ್ನುವಂತ ಉದ್ದೇಶವನ್ನು ಕೂಡ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ದಿವ್ಯಾ, ರೈಟ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಮಂಜು. ಒಟ್ಟಾರೆ ಮೆಟ್ರೋ ಅಂದ ಸಂದರ್ಭದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಸಹಜವಾಗಿ ಮೆಟ್ರೋ ಟ್ರ್ಯಾಕ್ ಮೇಲ್ಗಡೆ ಇರುತ್ತೆ, ನಮ್ಮ ಪಾಡಿಗೆ ನಾವು ಅಂಡರ್ ಪಾಸ್ ಅಥವಾ ಕೆಳಗೆ ಭಾಗದಲ್ಲಿ ಹೋಗಬಹುದು ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದರೆ ನೋಡಿ, ಆ ಪ್ಲಾಸ್ಟಿಂಗ್ ಸರಿಯಾಗದ ಪರಿಣಾಮ ಆ ಸಿಮೆಂಟ್ ಪೀಸ್ ನೋಡಿ ಏಕಾಏಕಿ ಕಾರಿನ ಮೇಲೆ ಬಿದ್ದಿದೆ. ಆ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನವೀನ್ ಮತ್ತು ಕುಟುಂಬ ಆತಂಕಗೊಂಡಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.